ನಮಸ್ಕಾರ. ಆರೋಗ್ಯ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ಜೀವನ ಅಂದಾಗ ಪಂಚಮ ಇರಬೇಕಂತೆ: ಮನೆ, ಮಡದಿ, ಮಕ್ಕಳು, ಮನಸ್ಸು ಮತ್ತು ಮಾತು. ಇವತ್ತು ನಾವು ಮನೆ ಬಗ್ಗೆ ನೋಡೋದಾದ್ರೆ, ಜನರು ಮನೆ ಕಟ್ತಾರೆ, ಆದ್ರೆ ಆ ಮನೆಯಲ್ಲಿ ಸತ್ವ ಇರೋದಿಲ್ಲ, ಚೈತನ್ಯ ಇರೋದಿಲ್ಲ, ಜೀವಂತಿಕೆ ಇರೋದಿಲ್ಲ. ಹಾಗಾದ್ರೆ ಜೀವ ಇರುವ ಮನೆ ಯಾವುದು? ಈ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಈ ಕುರಿತು ತಿಳಿಸಿಕೊಡಲು ನಮ್ಮೊಂದಿಗಿದ್ದಾರೆ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ ಅವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರೂಜಿ, ಜೀವ ಇರುವಂತಹ ಮನೆ ಯಾವುದು ಅಂತ? ಹರಿ ಶ್ರೀ ಗುರುಭ್ಯೋ ನಮಃ. ಜೀವ ಇರುವ ಮನೆ ಹೆಂಗದು? ಜೀವ ಇದೆ ಇಲ್ಲ ಅಂತ ಹೆಂಗ್ ಗೊತ್ತಾಗೋದು ಒಂದು ಪ್ರಶ್ನೆ. ಹೌದು. ಜೀವ ಇರೋ ಮನೆಗೆ ಅದಕ್ಕೆ ಆದ ಒಂದು ಗುರುತಿರುತ್ತೆ. ಜೀವ ಇಲ್ಲದೆ ಇರೋ ಮನೆಗೂ ಅದಕ್ಕೆ ಆದ ಗುರುತಿರುತ್ತೆ. ಆ ಗುರುತನ್ನು ಇವತ್ತು ತೋರಿಸೋಣ. ಯಾವ ರೀತಿ ಅದು ಜೀವ ಇರತಕ್ಕಂಥದ್ದನ್ನು ಹೇಗೆ ಕಂಡುಹಿಡ್ಕೋಬೇಕು ಅಂತಕ್ಕಂಥದ್ದು ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳನ್ನ ಅರ್ಪಣೆಯನ್ನು ಮಾಡಿ, ಜೀವ ಇರಬೇಕು, ಇದೆ ಅನ್ನೋದು ನಮ್ಗೆ ಗೊತ್ತಾಗಬೇಕು ಅಂತಕ್ಕಂಥದ್ದು ತುಂಬ ಸರಳವಾದ ವಿಷಯ. ಏನಪ್ಪ ಅದು ಅಂದರೆ, ಒಂದು ಔಷಧವನ್ನು ಬಳಸದೇ ಇರುವ ಮನೆ. ಔಷಧ ಮನೆಯಲ್ಲಿ ಯಾರು ಸದ್ಯಕ್ಕೆ ಏನೂ ಇಲ್ಲಪ್ಪ, ಆರೋಗ್ಯವಾಗಿದ್ದೀವಿ, ಯಾರು ಮಾತ್ರೆ ಯಾವುದೇ ಆಗಲಿ ಔಷಧಕ್ಕೆ ಸಂಬಂಧಪಟ್ಟಿದ್ದು ಮನೇಲಿ ಇಡಬಾರ್ದು. ಆ ಮನೆಯಲ್ಲಿ ಜೀವ ಇದೆ ಅಂತ ಅರ್ಥ. ಜೀವ ಅಂದ್ರೆ ಯಾವುದು ಅಂತ ಕುತೂಹಲ ಇದೆ, ಅದು ತೋರಿಸ್ತೀನಿ. ಇನ್ನೊಂದು, ಕಣ್ ಬಿಟ್ರೆ ಸಾಕು ಬರೀ ಕನಸು. ಈ ಪದೇ ಪದೇ ಯಾವ್ಯಾವ ಥರ ಕನಸು ಬಿಡುತ್ತೆ, ಡಿಫ್ರೆಂಟ್ ಆ ಕನಸುಗಳು. ಅದು ಹಗಲಿರ್ಬೋದು, ರಾತ್ರಿ ಇರ್ಬೋದು. ಆ ಮನೆ ಸತ್ತಿದೆ ಅಂತ. ಸತ್ತಿದೆ ಅಂದ್ರೆ ನಾವೇನ್ ಮಾಡೋದು? ಹಾಗಾದ್ರೆ ಪ್ರಶ್ನೆ ಬರುತ್ತೆ, ನಾವೇನ್ ಮಾಡ್ಬೇಕಿತ್ತು? ಮನೆ ಕಟ್ಟಿದೀವಿ ಅಲ್ಲ, ಮನೆ ಕಟ್ಟಬೇಕು ಸರಿ. ಸೈಟಿನ ಪೂರ್ಣವಾಗಿರ್ತಕ್ಕಂಥ ಗುಣ, ಸೈಟಿನಲ್ಲಿ ಇರ್ತಕ್ಕಂಥ ಗುಣವನ್ನು ತಿಳ್ಕೊಂಡಿದ್ದೀರಾ? ಅದು ಬೇಕಲ್ಲ. ಮದುವೆ ಮಾಡ್ಕೊಳ್ಳುವಾಗ ಹೆಣ್ಣು ಚೆನ್ನಾಗವಳ, ಕಲರ್ ಆಗವಳ, ಕೆಲಸದಲ್ಲವಳ ತಿಳ್ಕೊತೀವಲ್ಲ. ಹಾಗೆ ಮನೆ ಕಟ್ಟಬೇಕಾದ್ರೆ ಗುಣ ಅಂತ ತಿಳ್ಕೊಬೇಕಂದ್ರೆ ಯಾವುದದು ಗುಣ ಅಂತ ಈಗ ಒಂದು ಸಣ್ಣ ಚಿತ್ರದ ಮೂಲಕವಾಗ ತೋರಿಸೋಣ. ಏನದು ಅಂದರೆ, ಜೀವ ಯಾವ ರೀತಿ ಬರುತ್ತೆ ಅಂತಕ್ಕಂತಹ ಒಂದು ವಿಷಯ ಇಲ್ಲೊಂದು ಸಣ್ಣದು ಗುರುತಿಸ್ಕೋಬೇಕಮ್ಮ. ಒಂದು ಮನೆ ಇನ್ನೊಂದು ಮನೆ ಪಕ್ಕ ಇರ್ತಕ್ಕಂಥ ಡಿಸ್ಟೆನ್ಸ್ ಎಷ್ಟಿದೆ ಹಾಕೋ. ಈಗ ಆ ಮನೆಗೆ ಬೆಳಕು ಎಲ್ಲಿ ಬೀಳತ್ತೆ? ಸೂರ್ಯನ ಕಿರಣ ಬೀಳಲ್ಲ. ಆ ಮನೆ ಮುಚ್ಕೋತು. ಆ ಮನೆಗೆ ಸೂರ್ಯನ ಕಿರಣ ಪೂರ್ವ ಇಲ್ವೇ ಇಲ್ಲ. ಹೌದಾ? ಈಗ ಆ ಮನೆ ಕತೆ ಏನು ಸ್ವಲ್ಪ ಯೋಚನೆ ಮಾಡು. ಹಾಗೆ ಇನ್ನೊಂದು ಚೂರು ಮುಂದಕ್ಕೆ ಹೋದ್ರೆ ಬೆಳಕಿನ ಒಂದು ಭಾಗ ಕಾಣಿಸುತ್ತೆ. ಆ ಬೆಳಕು ನೋಡಿ, ಇದು ಪೂರ್ವದ ನಿವೇಶನ ಅಂತ ಹೇಳ್ತೀವಿ ನಾವು. ಈ ರಸ್ತೆ ನಿಂಗೆ ಕಾಣುತ್ತೆ, ಅದು ಪೂರ್ವ. ಹಾಗೆ ಹೋದ್ರಲ್ಲಿ ಬೆಳಕು ಗೋಲ್ಡನ್ ಕಲರ್ ಕಾಣಿಸ್ತಾ ಇದೆ ನೋಡಮ್ಮ. ಎಲ್ಲೋ ಬಿದ್ದಿದೆ ಸೂರ್ಯನ ಕಿರಣ ನೋಡಮ್ಮ, ಆ ಮೂಲೆಗೂ ಬಿದ್ದಿದೆ. ಈಗ ಆ ಸೂರ್ಯನ ಕಿರಣನ ನಿವೇಶನಕ್ಕೆ ಎಷ್ಟು ಮಟ್ಟಕ್ಕೆ ನಾವು ಪಡ್ಕೋಬೇಕು ಅಂತಕ್ಕಂಥದ್ದು ಎಷ್ಟು ಜನಕ್ಕೆ ಗೊತ್ತು? ಹೌದು. ಅದಕ್ಕೋಸ್ಕರವಾಗಿ ಈ ಒಂದು ಖಾಲಿ ನಿವೇಶನದಲ್ಲಿ ಇರ್ತಕ್ಕಂತಹ ಆ ಬೆಳಗ್ಗೆ ಬಿದ್ದಿರ್ತಕ್ಕಂಥ 8 ರಿಂದ 8:30 ಗಂಟೆಯಲ್ಲಿ ಬಿದ್ದಿರ್ತಕ್ಕಂಥ ಅದು ಸೂರ್ಯನ ಕಿರಣ. ಆ ಸಮಯದಲ್ಲಿ ಮನೆ ಮುಂಭಾಗಕ್ಕೆ ಬೀಳೋದೇ ಆದ್ರೆ ಆ ಮನೆಗೆ ಎಷ್ಟು ಆರೋಗ್ಯ ಲಭಿಸುತ್ತೆ ಅಂತಕ್ಕಂಥದ್ದು ಆ ಕಿರಣದ ಮೂಲಕ ಮಾತ್ರ ಅರ್ಥ ಮಾಡ್ಕೊಡೋರು ಮಾತ್ರ ಗೊತ್ತಾಗತ್ತೆ. ಎಷ್ಟು ಸೂರ್ಯನ ಕಿರಣ, ಬೆಳಗಿನ ಸೂರ್ಯನ ಕಿರಣ 10 ಗಂಟೆ ಒಳಗಡೆ ಬೀಳ್ತಕ್ಕಂಥ ಎಲ್ಲಾ ಸೂರ್ಯನ ಕಿರಣ ಮನೆ ಅಪ್ಲೈ ಮಾಡ್ಕೊಳ್ಳೋದೇ ಆದ್ರೆ ಆ ಮನೆ ಯಾವ ಕಾರಣಕ್ಕೂ ರೋಗದ ತಾಣ ಆಗಲ್ಲ. ಈಗ ಅರ್ಥ ಆಗಿದೆ ಅನ್ಕೋತೀನಿ. ಇಷ್ಟು ವಿಚಾರವನ್ನ ನಾವು ತಿಳ್ಕೊಂಡು ಮನೆ ಕಟ್ಟಕ್ ಆಗಿದೆಯಾ? ತಿಳ್ಕೊಬೇಕು ಅಂತೆ ಬೇಡ ಅಂತೇಮ್ಮ? ತಿಳ್ಕೊಳ್ಬೇಕು ಗುರುಜಿ. ಯಾವಾಗ ತಿಳ್ಕೊಳ್ಳೋದು? ಭಗವಂತನಿಗೆ ಗೊತ್ತು. ಇಲ್ಲಿ ನಾವೇನ್ ಮಾಡ್ತೀವಿ, ಇವತ್ತು ನಿವೇಶನ ತುಂಬಾ ಚಿಕ್ಕದು, ಏನ್ ಮಾಡೋದು? ಅಷ್ಟರಲ್ಲೇ ಕಟ್ಕೋಬೇಕು. ಕೆಲವರು ಅರ್ಧ ಸೈಟಲ್ಲಿ ಮನೆ ಕಟ್ಟಬೇಕು, ಏನ್ ಮಾಡೋದು? ಈ ರೀತಿ ಸಮಸ್ಯೆಗಳಿಗೆ ಸಾಕಷ್ಟು ಜನ ಯೋಚನೆ ಮಾಡ್ತಕ್ಕಂಥ ಸನ್ನಿವೇಶ ಇದೆ. ಹಾಗಂತ ಯಾವ ಕಾರಣಕ್ಕೂ 20-30 ಅಂತಕ್ಕಂತಹ ನಂಬರ್ ಇದೆಯಲ್ಲಮ್ಮ, ಸೈಟು 20 ಅಡಿ 30 ಅಡಿ ಇತ್ತಿದೆಯಲ್ಲ, ಯಾವ ಕಾರಣಕ್ಕೂ ಮನೆ ಕಟ್ಟಲಿಕ್ಕೆ ತುಂಬಾ ಕಷ್ಟ ಆಗತ್ತೆ. ಕಟ್ಲಿಕ್ಕೆ ಆಗೋದೇ ಇಲ್ಲ. ಅಂದ್ರೆ ಕಟ್ಟಬಹುದು, ಆ ಮನೆಗೆ ಏನೇನ್ ಸಿಗಬೇಕು ಸಿಗಲ್ಲ. ಈಗ ಮನೆಗೆ ಏನ್ ಸಿಗಬೇಕು ಅಂದ್ರೆ, ಮನುಷ್ಯ ಮನೆ ಕಟ್ಟೋದು ಆರೋಗ್ಯವಾಗಿ ಚೆನ್ನಾಗಿರ್ಲಿ ಅಂತ. ಆರೋಗ್ಯಕ್ಕೆ ನಿವೇಶನ ಲಭ್ಯವಿಲ್ಲ ಅಂದ ಮೇಲೆ ಅದು ಮನೆ ಕಟ್ಟಿ ಏನ್ ಪ್ರಯೋಜನ?
ಈಗ ಅದಕ್ಕೆ ಎಷ್ಟು ಬಂಡವಾಳ, ಸಾಲ ಆಗಿರ್ಬೋದು, ಸ್ವಂತ ದುಡ್ಡಿರ್ಬೋದು, ಅಷ್ಟು ಬಂಡವಾಳ ಹಾಕಿ ರೋಗದ ಮನೆ ಕಟ್ಕೋತಾ ಇದ್ದೀವಿ ಅಂದರೆ ಇದು ಸೂರ್ಯ ಮತ್ತೆ ಭೂಮಿಯಲ್ಲಿ ಇರ್ತಕ್ಕಂತಹ ಒಂದು ವಿಚಾರಕ್ಕೆ ನಕ್ಷತ್ರ ಮತ್ತೆ ಗ್ರಹ ಅಂತ ನಾವು ಮಾತಾಡ್ತೀವಿ ಜ್ಯೋತಿಷಿಗಳ ವಿಷಯದಲ್ಲಿ. ನಕ್ಷತ್ರ ಯಾವುದ್ರ ಮೂಲಕ ತಗೋಬೇಕಾಗತ್ತೆ ಭೂಮಿಗೆ, ಗ್ರಹ ಯಾವುದನ್ನು ಗುರುತಿಸ್ಕೋಬೇಕಾದೆ ಅಂತ ಈ ಸಂದರ್ಭದಲ್ಲಿ ಹೇಳೋದೇ ಆದ್ರೆ ನಕ್ಷತ್ರದ ಮೂಲ ಸೂರ್ಯ, ನಕ್ಷತ್ರಗಳ ಮೂಲ ಸೂರ್ಯ, ಆದ್ರೆ ಅದರ ಹಿನ್ನೆಲೆ ಚಂದ್ರ, ಪೂರ್ಣ ಅರ್ಥ ತೋರಿಸೋದು ಚಂದ್ರ. ಈಗ ಭೂಮಿ ಒಂದು ವಿಶಾಲವಾಗಿರ್ತಕ್ಕಂಥ ಗ್ರಹ. ಹೌದು. ಗ್ರಹ ಭೂಮಿ. ನಾವೇನ್ ಮಾಡ್ತೀವಿ, ಪಂಚಾಂಗದಲ್ಲಿ ಗ್ರಹಗಳನ್ನ ಹುಡುಕ್ತಾ ಇದ್ದೀವಿ, ಹುಡುಕಕ್ ಹೊರಟಿದ್ದೀವಿ, ಹುಡುಕ್ತಾನೇ ಇದ್ದೀವಿ. ಭೂಮಿಯಲ್ಲಿರುವಂತಹ ಗ್ರಹಗಳನ್ನ ಗುರುತಿಸ್ತಕ್ಕಂತಹ ವಿಚಾರಕ್ಕೆ ನಾವು ಹೋಗೇ ಇಲ್ಲ. ಹಾಗಾಗಿ ಇಲ್ಲಿ ನಾವು ಆಗ್ತಾ ಇರ್ತಕ್ಕಂತಹ ಒಂದು ದೊಡ್ಡ ಸಮಸ್ಯೆ ಏನಂತಂದ್ರೆ, ಆ ನಿವೇಶನ ಸಿಗಬೇಕಾಗ್ಲಿ, ಆ ನಿವೇಶನ ಇರ್ತಕ್ಕಂಥ ಸೂರ್ಯನ ಕಿರಣಗಳು ಅದರ ಮೇಲೆ ಬೀಳ್ತಕ್ಕಂಥದ್ದಾಗಲಿ, ಇದು ನಾವು ಅದನ್ನು ರೂಪಿಸ್ಕೊಳ್ಳೋದು. ಸೂರ್ಯನ ಕಿರಣನ ನಮ್ಮ ಮನೆ ಮೇಲೆ ಎಷ್ಟು ಫೋಕಸ್ ಆಗಬೇಕು ಅಂತ ನಾವು ರೂಪಿಸ್ಕೊಳ್ಳೋದು. ಅದು ದೇವರು ಕೊಡ್ಲಿಲ್ಲ, ನನಗೆ ಸೈಟ್ ಸರಿ ಸಿಕ್ಲಿಲ್ಲ ಅಲ್ಲ, ಅದನ್ನ ರೂಪಿಸ್ಕೋಬೇಕು. ಇದು ಮೊದಲನೇದು ಮನುಷ್ಯನ ಕರ್ತವ್ಯ. ಎರಡನೇದು, ವಂಶ ನೋಡಿ ಹೆಣ್ಣು ತಗೊಂಬ ಅಂತ ಗಾದೆ ಹೇಳ್ತಾಳೆ ಹಿರಿಯರು. ಹೌದಾ? ವಂಶ ನೋಡಿ ಹೆಣ್ಣು ಅಂದ್ರೆ ಸಂಬಂಧ ಬೆಳೆಸು ಅಂತ. ಹೆಣ್ಣು ಕೊಡೋದಿರ್ಬೋದು, ಹೆಣ್ಣು ತರೋದಿರ್ಬೋದು. ಈ ರೀತಿಯಾಗಿ ಈ ನಿವೇಶನದಲ್ಲಿ ನಾವು ಮನೆ ಕಟ್ಟುವ ತಗೊಂಡಿರ್ತಕ್ಕಂಥ ನಿವೇಶನ ಯಾವುದಾಗಿತ್ತು ಅನ್ನೋದು ಮೊದಲು ತಿಳ್ಕೋಬೇಕು. ಇದು ನಿವೇಶನದ ವಂಶ. ಏನದು ಅಂದ್ರೆ ಮುಳ್ಳುಗಿಡ ಇರ್ತಕ್ಕಂತಹ ನಿವೇಶನ. ಇದು ಬಂಜರು ಭೂಮಿ ಅಂತಾರೆ. ಮುಳ್ಳುಗಿಡ ಬೆಳ್ಕೊಂಡಿರುತ್ತೆ ಸೈಟ್ ಅಲ್ಲಿ. ಇವರು ಸೈಟ್ ತೋರ್ಸೋ ಅವನ್ನೆಲ್ಲ ಕತ್ತರಿಸಿರ್ತಾರೆ. ಚೆನ್ನಾಗೈತಲ್ವಾ ಸೈಟು, ತಗೋಬೋದಲ್ವಾ ಅಂತಾರೆ. ಮೊದಲಲ್ಲಿ ಏನಿತ್ತು? ಎರಡನೇದು, ಇರುವೆ ಗೂಡಿರುವಂತಹದ್ದು. ಇರುವೆ ಗೂಡು, ಸೈಟ್ ಅಲ್ಲಿ ಇರುವೆ ಗೂಡಿರುತ್ತೆ. ಯಾವ ಕಾರಣಕ್ಕೂ ಅಪ್ಪಿತಪ್ಪಿನೂ ಕೂಡ ಅದು ತಿಳ್ಕೋಬೇಕು, ಇಲ್ಲಿ ಪೂರ್ಣವಾಗಿ ಸತ್ತಿದೆ ಭೂಮಿ ಅಂತ. ಮತ್ತೆ ಬೀಟ್ ಹೊಡೆದಿರುತ್ತೆ, ಸೈಟ್ ಅಲ್ಲಿ ಕ್ರಾಕ್ ಬಡ್ದಿರ್ತದೆ, ಏರ್ ಕ್ರಾಕ್ ಅಂತ ಬಂದಿರುತ್ತೆ, ಅದು ಕೂಡ ಅಶುಭದಾಯಕವಾದದ್ದೇ. ಇವೆಲ್ಲ ಬಂಜರು ಭೂಮಿಗೆ ಒಂದು ಸೆಕ್ಷನ್. ಹಾಗಂತ ಬಂದ ತಕ್ಷಣ ಅದಿದ್ದ ತಕ್ಷಣ ಸೈಟೇ ಇಲ್ಲ, ಕಟ್ಲೇಬಾರ್ದು, ಅದು ಸೂಕ್ತ ಅಲ್ಲ ಅನ್ನೋ ಪ್ರಶ್ನೆ ಅಲ್ಲ. ಅದಕ್ಕೆ ಮುಂದಿನ ಭಾಗ ಹೇಳೋಣ. ಸದ್ಯಕ್ಕೆ ನಾವು ಸೈಟ್ ನೋಡ್ಬೇಕಾದ್ರೆ ಕೆಲವೊಂದು ನಮ್ಗೆ ಗುರುತು ಬೇಕು. ಏನು, ಇದು ಸೈಟ್ ಚೆನ್ನಾಗಿದೆಯಾ ಇಲ್ವಾ ಅನ್ನೋ ಗುರುತು ಬೇಕು ಅನ್ನೋದಕ್ಕೆ ಇದನ್ನ ವಿಷಯವನ್ನ ತಿಳ್ಕೊಂಡ್ರೆ, ಆ ಸೈಟು ಬಂದ್ರೆ, ನಿಮ್ಮ ಹೆಸರಿಗೆ ಬಂದ್ರೆ ನಿಮಗೆ ಅದೃಷ್ಟ ಪ್ರಾರಂಭ ಆಗತ್ತೆ. ಮನೆ ಕಟ್ಟೋದು ಬೇಡ, ಪ್ರಾರಂಭ ಆಗತ್ತೆ. ಈಗ ಸೈಟು ಇಷ್ಟುದ್ದ ಇಷ್ಟಾಗಲ ಇದ್ರೆ ನಮ್ಗೆ ಚೆನ್ನಾಗಿರ್ತದೆ, ಪೂರ್ವಕ್ಕೆ ಉತ್ತರಕ್ಕೆ ರಸ್ತೆ ಇದ್ರೆ ಚೆನ್ನಾಗಿರುತ್ತೆ ಅಂತ ನಾವು ಕಲ್ಪನೆ ಮಾಡ್ಕೊಂಡು ಸೈಟ್ ತಗೋತೀವಿ. ಇಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ನಿವೇಶನದಲ್ಲಿ ಏನಿತ್ತು ಅದನ್ನು ಗಮನಿಸಬೇಕೇ ಹೊರತು ಆಮೇಲೆ ನೀವು ರಸ್ತೆ ಯಾವ ಕಡೆ ಇದೆ, ಉದ್ದ ಯಾವುದು, ಅಗಲ ಯಾವುದು ಆಮೇಲೆ ಗಮನಿಸ್ಕೊಳ್ಳಿ. ಇದು ಮಾಡಬೇಕಾಗಿರ್ತಕ್ಕಂಥ ಅತಿ ಮುಖ್ಯವಾಗಿ ಗಮನಿಸ್ಕೋಬೇಕಾಗಿರ್ತಕ್ಕಂಥದ್ದು, ಸರ್ವೇ ಸಾಮಾನ್ಯವಾಗಿ ಈ ರೀತಿಯಾಗಿರ್ತಕ್ಕಂತಹ ಲೆಕ್ಕಾಚಾರಕ್ಕೆ ಮೊದಲು ಆ ಭೂಮಿ ಏನಾಗಿತ್ತು ಅಂದ್ರೆ, ಉತ್ತ ಇರೋದು, ಗೆಜ್ಜಲಿರೋದು, ಇರುವೆ ಇರೋದು, ಮುಳ್ಗಿಡ ಇರೋದು ಒಂದು ಅಂದಾಜಾಗಿ ಹೇಳಿದ್ದೀನಿ. ಈಗ ಮೊದಲು ಭೂಮಿ ಏನಾಗಿತ್ತು ಅಂತಕ್ಕಂಥ ವಿಚಾರ ಏನಪ್ಪಾ ಅಂದ್ರೆ, ಕೃಷಿ ಮಾಡುವ ಭೂಮಿಯನ್ನ, ವ್ಯವಸಾಯ ಮಾಡುವ ಭೂಮಿಯನ್ನ ನೇರವಾಗಿ ಮನೆ ಯಾರು ಕಟ್ತಾರೋ ಅವರಿಗೆ ದರಿದ್ರದ ಲಕ್ಷಣಗಳು ಅಲ್ಲೇ ಆಟೋಮೆಟಿಕ್ ಆಗಿ ಕವರ್ ಆಗತ್ತೆ. ಈಗ ನಮ್ಗೆ ಸೈಟ್ ಅಲಾಟ್ ಮಾಡೋದು ಯಾವುದು? ಕೃಷಿ ಮಾಡೋ ಭೂಮಿನೇ. ಒಂದು ಕಾಲದಲ್ಲಿ ಕೃಷಿ ಮಾಡ್ತಿದ್ರು, ಆಮೇಲೆ ಅದು ವ್ಯವಸಾಯ ಮಾಡಿದ್ರೆ ಪಾಳ್ ಬಿಟ್ರು, ಆಮೇಲೆ ಅಲ್ಲಿ ಏನೇನೋ ಬೆಳ್ಕೊಳ್ತು, ಅದನ್ನೆಲ್ಲ ಕ್ಲೀನ್ ಮಾಡಿ ಸೈಟ್ ಮಾಡಿದ್ರು. ಆ ಸೈಟ್ಗೆ ಹೋಗಿ ನಾವು 34ನೇ ನಂಬರ್ ಚೆನ್ನಾಗೈತಾ, 32 ನಂಬರ್ ಚೆನ್ನಾಗೈತಾ, 23 ಚೆನ್ನಾಗೈತಾ, ಕಾರ್ನರ್ ಸೈಟ್ ಚೆನ್ನಾಗೈತಾ ಅಂತ ಹುಡುಕೊಂಡು ಸೆಲೆಕ್ಟ್ ಮಾಡ್ಕೋತೀವಿ. ಆದರೆ ನೀವೇನು ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ಆ ರೀತಿಯಾಗಿ ಕೃಷಿ ಮಾಡಿದ ಭೂಮಿಯಾಗೆ ನೇರವಾಗಿ ಮನೆ ಆಗಲ್ಲ, ನೀ ಏನೇ ಕಟ್ಟಕ್ಕೂ ನಿಮ್ಗೆ ಅಧಿಕಾರ ಇಲ್ಲ. ಈಗ ಕೃಷಿ ಇಲ್ಲದ ಭೂಮಿ ಎಲ್ಲೈತೆ? ಹಾಗಾದ್ರೆ ಎಲ್ಲ ಕಡೆ ಕೃಷಿ ಭೂಮಿನೇ. ಹಾಗಾದ್ರೆ ಮನೆ ಕಟ್ಟಬೇಕಾದ್ರೆ ನಾವೇನ್ ಮಾಡಬೇಕಿತ್ತು, ಏನ್ ತಿಳ್ಕೋಬೇಕಿತ್ತು ಅಂದ್ರೆ, ಕೊಟ್ಟೋರ್ಗೆ ಅವಶ್ಯಕತೆ ಇಲ್ಲ, ತಗೊಳ್ಳೋರು ತಿಳ್ಕೋಬೇಕು. ಏನು ಅಂದ್ರೆ, ಅಲ್ಲಿ ನೇರವಾಗಿ ಮನೆ ಕಟ್ಟಬಾರ್ದು ಅಂದ್ರೆ ಏನು ಮಾಡಬೇಕು? ಆ ಜಾಗ ನಿಮಗೆ ಸಿಕ್ಕಿರೋ ಜಾಗದಲ್ಲಿ ಏನೆಲ್ಲ ನಾನು ಹೇಳಿದ ಕೆಲವು ಗುರುತುಗಳಿದೆ ನೋಡ್ಕೋಬೇಕು, ನಂಬರ್ 1. ಎರಡನೇದು, ಆ ರೀತಿಯಾಗಿ ಅದನ್ನ ಪರಿವರ್ತನೆ ಮಾಡಬೇಕು.
ಈಗ ಜಾಗದಲ್ಲಿ ಮಣ್ಣು ನಿವೇಶನ ಏನೋ ಒಂದು ಬಂಜರು ಭೂಮಿ ತರ ಅಂತ ಅನ್ಕೊಳ್ಳೋಣ. ಇದಕ್ಕೆ ಹೇಳೋದು ಗೊಡ್ಡು ಭೂಮಿ ಅಂತ. ಮಕ್ಕಳಾಗದೆ ಇರೋನ ಗೊಡ್ಡು ಅಂತಾರಲ್ಲ, ಹಾಗೆ ಭೂಮಿನೂ ಗೊಡ್ಡಾಗಿರುತ್ತೆ ಅಂತಕ್ಕಂಥ ಲೆಕ್ಕಾಚಾರ. ಇದಕ್ಕೆ ನಾವು ಅದಕ್ಕೆ ಫಲವತ್ತಾಗಿ ಮಾಡ್ಬೇಕಂದ್ರೆ ನಾವು ಅದಕ್ಕೆ ಪೂರ್ಣವಾಗಿ ಉಪಚಾರ ಮಾಡಬೇಕು. ಏನು ಉಪಚಾರ ಮಾಡಬೇಕು ಅಂದ್ರೆ ಅದರಲ್ಲಿರ್ತಕ್ಕಂತಹ ಮೇಲ್ ಕವಚ ಏನಿದೆ ಸೈಟು, ಆ ಮಣ್ಣನ್ನ ನಾವು ಒಂದಡಿ ಮಟ್ಟಕ್ಕೆ ನಾವು ಸ್ವಲ್ಪ ತೆಗೆದು ನೋಡಿದ್ರೆ ಗೊತ್ತಾಗತ್ತೆ ಆ ಮಣ್ಣು ಒಳಗಡೆ ಇರ್ತಕ್ಕಂಥ ಮಣ್ಣು ಮೇಲ್ಗಡೆ ಇರ್ತಕ್ಕಂಥ ಮಣ್ಣು ಎಷ್ಟು ಪರ್ಸೆಂಟೇಜ್ ಪವರ್ ಆಗಿದೆ, ಅದರ ಬಣ್ಣ ಯಾವುದು, ಮತ್ತೆ ಅದರಿಂದ ಬರ್ತಕ್ಕಂಥ ಪರಿಮಳ ಯಾವುದು. ಮೇಲಿರ್ತಕ್ಕಂಥ ಕವಚ ಒಂದು, ಒಳಗಡೆ ಒಂದಡಿ ಒಳಗಡೆ ಹೋದ್ರೆ ಒಂದು ಕವಚ ಇರತ್ತೆ. ಅದು ಬಣ್ಣನೂ ಚೇಂಜ್ ಇರಬಹುದು ಅಥವಾ ಒಂದೇ ತರ ಬಣ್ಣ ಇರಬಹುದು. ಕೆಲವು 2 ಅಡಿ ಆದ್ಮೇಲೆ ಸಿಗುತ್ತೆ, ಕೆಲವು 4 ಅಡಿ ಆದ್ಮೇಲೆ ಸಿಗುತ್ತೆ, ಕೆಲವು ಹಿಂಗಂದ ತಕ್ಷಣ ಸಿಕ್ಕತ್ತೆ. ಈ ರೀತಿಯಾಗಿರ್ತಕ್ಕಂತಹ ಆ ಮಣ್ಣಿನಲ್ಲಿ ಎಷ್ಟು ಶಕ್ತಿ ಇದೆ ಅಂತಕ್ಕಂತಹ ತಿಳ್ಕೊಳ್ತಕ್ಕಂತಹ ಒಂದು ವಿಚಾರಕ್ಕೆ ನಾವು ತಿಳ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡಿದಾಗ ಇದಕ್ಕೆ ಫಲವತ್ತಾಗಿ ನಾವು ತಯಾರಿ ಹೆಂಗ್ ಮಾಡಬೇಕು ನಿವೇಶನನ ಅಂತಕ್ಕಂಥ ತಿಳ್ಕೊಳ್ತಕ್ಕಂಥದ್ದೇ ನಿವೇಶನಕ್ಕೆ ನಾವು ಮಾಡಬೇಕಾದ ಕರ್ತವ್ಯ. ನಿವೇಶನವನ್ನ ತಯಾರಿ ಮಾಡಬೇಕು ಅಂದ್ರೆ ಭೂಗರ್ಭ ಅಂತ ಹೇಳ್ತೀವಿ ನಾವು. ಈ ಭೂಗರ್ಭ ಅಂತಕ್ಕಂಥದ್ದಕ್ಕೆ ಮತ್ತೆ ತಾಯಿ ಗರ್ಭ ಅನ್ನೋದಕ್ಕೆ ಒಳಗಡೆ ಏನಿದೆ ಅಂತ ಯಾರು ನೋಡ್ಲಿಕ್ಕಾಗಲ್ಲ ಅಲ್ವ ನಮ್ಮ. ಒಳಗಡೆ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಹಾಗೆ ಮಗು ಬಂದ ಮೇಲೆ ಗೊತ್ತಾಗತ್ತೆ ಮಗು ವಿಚಾರ ಏನು ಅಂತ. ಹಾಗೆ ಮನೆ ಕಟ್ಟಿದ ಮೇಲೆ ಗೊತ್ತಾಗತ್ತೆ ನಿಮಗಲ್ಲಿ ಮಾತ್ರೆಗಳಿಗೆ ಅವಕಾಶ ಇದೆಯಾ ಅಥವಾ ಮಾತ್ರೆ ಇಲ್ಲದೆ ಬದುಕಬಹುದಾ ಅಂತಕ್ಕಂತಹ ವಿಚಾರಕ್ಕೆ ನಿಮ್ಮ ಭೂಮಿಯನ್ನು ಮನೆ ಕಟ್ಟೋದಕ್ಕೆ ಮುಂಚೆ ಈ ನಿವೇಶನವನ್ನ ನಿಮಗೆ ಆಗುವಂತಹ ಹೆಸರು ಬಲ ಬರಲ್ಲ. ಇಲ್ಲಿ ಇದೊಂದು ದೊಡ್ಡ ಕೆಟ್ಟ ಚಾಳಿ ಇದೆ. ಹೆಂಡತಿ ಹೆಸರಿಗಾಗತ್ತಾ, ಗಂಡನ ಹೆಸರಿಗಾಗತ್ತಾ, ಇದೆಲ್ಲ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ. ಹೆಸರು ಬಲಕ್ಕೆ ನಿವೇಶನ ಎಲ್ಲೂ ಇಲ್ಲ. ಹೆಸರು ಬಲಕ್ಕೆ ತಗೊಳ್ಳೋದೇ ಆಗಲಿ, ಮನೆ ಕಟ್ಟೋದೇ ಆಗಲಿ, ಹೆಸರು ಬಲಕ್ಕೆ ಮನೆ ಕಟ್ಟಬೇಕು, ಹೆಸರು ಬಲಕ್ಕೆ ಮನೆ ತಗೋಬೇಕು, ಸೈಟ್ ತಗೋಬೇಕು ಅಂತಕ್ಕಂಥದ್ದೇ ಒಂದು ಅರೆ ಪ್ರಜ್ಞಾ ಸ್ಥಿತಿಯಲ್ಲಿರ್ತಕ್ಕಂಥವ್ರು ಹೇಳೋದಿದು. ಪೂರ್ಣ ಪ್ರಜ್ಞೆಯರು ಹೇಳಾರ ಇದನ್ನ. ಹೆಸರು ಬಲಕ್ಕೆ ಸೈಟ್ ತಗೊಳ್ಳೋದು ಅದನ್ನು ಕೇಳ್ತಾರೆ, ನಮ್ಮ ಹೆಂಡತಿ ಹೆಸರು ತಗೊಳ್ಳೋದ ನನ್ನ ಹೆಸರು ತಗೊಳ್ಳೋದ ಅಂತ. ಯಾವ ಕಾರಣಕ್ಕೂ ಹೆಸರು ಬಲಕ್ಕೆ ಯಾವ ಕಾರಣಕ್ಕೂ ಇಲ್ಲ. ಯಾಕೆ ಅಂದ್ರೆ ಅಲ್ಲಿ ಭಗವಂತ ಹುಟ್ಟುವಾಗ ಮಗುವಿಗೂ ಸೀಲಾಗಿ ಕಳಿಸಲ್ಲ, ಈ ಭೂಮಿಗೂ ಸೀಲ್ ಹಾಕ್ಬಿಟ್ಟು ಯಾರು ತಗೊಳಕ್ಕಾಗಲ್ಲ ಅಲ್ವೇನಮ್ಮ. ಅವರವರ ಅನುಸಾರವಾಗಿ ಅದಕ್ಕೆ ಹೇಳ್ತಾರೆ ಗಾದೆಯಲ್ಲಿ ಹೆಣ್ಣು ಹೊನ್ನು ಮಣ್ಣು ಇವು ಮೂರು ಅಷ್ಟು ಸುಲಭವಾಗಿ ಸೆಲೆಕ್ಟ್ ಮಾಡೋದೈತಿ. ಹೆಣ್ಣನ್ನು ಮದುವೆ ಮಾಡ್ಕೊಳಕ್ಕೂ ಆಗಲ್ಲ. ನಾವು ಎಷ್ಟೇ ದುಡ್ಡು ಕೊಡ್ತೀನಿ ಅಂದ್ರೆ ನಾವು ಚೆನ್ನಾಗಿರೋ ಸೈಟ್ ತಗೋತೀನಿ ಅನ್ನೋದು ಆಗಲ್ಲ. ಆ ಉದ್ದೇಶಕ್ಕೋಸ್ಕರವಾಗಿ ನಾವು ಕರ್ತವ್ಯ ಏನು ಅಂದ್ರೆ ನಮಗೆ ಆ ಭಾಗ್ಯಗಳು ಲಭ್ಯವಾಗ್ತಕ್ಕಂತಹ ಸನ್ನಿವೇಶ ನಮಗಿದೆಯಾ, ಕುಟುಂಬದವರಲ್ಲಿ ಇದೆಯಾ ಅಂತಕ್ಕಂಥ ತಿಳ್ಕೊಳ್ತಕ್ಕಂಥದ್ದು ಒಂದು ಲೆಕ್ಕ. ಇನ್ನೊಂದು ಯಾರಿಗೂ ಇಲ್ಲ, ಮನೆ ಕಟ್ಟ ಯೋಗನೇ ಇಲ್ಲ ಅಂತ ಇದ್ದ ಪಕ್ಷದಲ್ಲಿ ಅದನ್ನ ಯಾವ ರೀತಿಯಾಗಿ ಕುಟುಂಬಕ್ಕನುಸಾರವಾಗಿರ್ತಕ್ಕಂಥ ರೀತಿಯಲ್ಲಿ ಆ ಒಂದು ನಿವೇಶನವನ್ನ ಕುಟುಂಬಕ್ಕನುಸಾರವಾಗಿ ರೆಡಿ ಮಾಡ್ಕೋಬೇಕು. ಅಂದ್ರೆ ಎಷ್ಟು ಅಳತೆಯನ್ನ ತಗೊಂಡ್ರೆ ಕುಟುಂಬಕ್ಕೆ ಶಕ್ತಿ ಸಿಕ್ಕತ್ತೆ. ಈಗ ಒಂದು ಮನೆಯಲ್ಲಿ 4 ಜನ 6 ಜನ ಇರ್ತಾರಮ್ಮ, ಒಬ್ಬೊಬ್ಬರ ಹೆಸರು ಬಲಕ್ಕೂ ನಾವು ನೋಡಕ್ಕಾಗಲ್ಲ. ಹಾಗಾಗಿ ಈ ರೀತಿಯಾಗಿ ಎಲ್ಲರಿಗೂ ಹೊಂದಾಣಿಕೆ ಆಗ್ತಕ್ಕಂಥ ರೀತಿ ಏನು ಅಂದ್ರೆ ನೀವೇನು ಅಳತೆ ತಗೋತೀರೋ, ನಂಬರ್ 1 ಎಷ್ಟು ಎತ್ತರ ತಗೋತೀರೋ, ಅಂದ್ರೆ ಬಿಲ್ಡಿಂಗ್ ನೀವು ಕಟ್ಟಬೇಕಾದ್ರೆ 1 ಫ್ಲೋರ 2 ಫ್ಲೋರ 3 ಫ್ಲೋರ ಲೆಕ್ಕ ಹಾಕ್ಬೇಕು. ಆಮೇಲೆ ಅಗಲ ಏನಿರುತ್ತೆ ಅಗಲಕ್ಕನುಸಾರವಾಗಿ ಎತ್ತರ ಮಾಡ್ಕೋಬೇಕು. ನಾವೇನ್ ಮಾಡ್ತೀವಿ, ಸೈಟ್ ಚಿಕ್ತು ಅನ್ಬಿಟ್ಟು ಬೆಂಕಿ ಪಟ್ಟಣ ಜೋಡಿಸ್ದಂಗೆ ಒಂದು 4 ಫ್ಲೋರ್ ಎತ್ಬಿಡೋದು. ಅಡಿಗೆ ಮನೆ ಒಂದ್ ಕಡೆ, ಬಾತ್ರೂಮ್ ಒಂದ್ ಕಡೆ, ಮಲ್ಕೊಳ್ಳೋದು ಒಂದ್ ಕಡೆ. ಯಾಕೆಂದ್ರೆ ಚಿಕ್ದು ಅಂತ. ಯಾವ ಕಾರಣಕ್ಕೂ ಆ ರೀತಿ ಮನೆಯನ್ನು ಎತ್ತಿದಾಗ ಒಂದು ತಿಳ್ಕೊಳ್ಳಿ, ಭಯವನ್ನ ಉಂಟು ಮಾಡುವ ಮನೆ ಕಟ್ಟಿಟ್ಟ ಬುತ್ತಿ. ಯಾಕೆ ಅಂದ್ರೆ ನಾವ್ ಎಷ್ಟು ಕಾಲಲ್ಲಿ ಶಕ್ತಿ ಇದೆ ಅದಕ್ಕನುಸಾರವಾಗಿ ದೇಹ ಇರಬೇಕು. ಹೆವಿ ಬೆಳ್ಕೊಂಡ್ಬಿಟ್ಟು ಮಂಡಿ ನೋವು ಬರುತ್ತೆ ಸ್ವಾಮಿ, MD ನೋವು ಬರುತ್ತೆ ಅಂದ್ರೆ ಯಾಕೆ ನಾವು ಮಾಡ್ಕೊಂಡಿರೋದು ತಪ್ಪು. ಹಾಗೆ ನಮ್ಮ ಮನೆಯನ್ನ ಹಗಲ ಎತ್ತರ ಇದನ್ನ ನಾವು ತಿಳ್ಕೊಳ್ತಕ್ಕಂತಹ ವಿಚಾರ ಅತಿ ಮುಖ್ಯವಾಗಿ ಬರುತ್ತೆ. ನಮ್ಮ ಅನುಕೂಲಕ್ಕೆ ಇಲ್ಲ ಸ್ವಾಮಿ, ನಮ್ಗೆ ಮಕ್ಕಳು 4 ಜನ ಅವರೇ, ಬಂದ್ರೆ ಅನುಕೂಲಕ್ಕೆ ಮಲ್ಕೊಳಕ್ ಬೇಕು ಅಂತ ನೀವು ಎಷ್ಟೆಷ್ಟು ಬೇಕು ದುಡ್ಡು ಖರ್ಚು ಮಾಡ್ಬಿಟ್ಟು ಬಿಲ್ಡಿಂಗ್ ನ ಹೆವಿ ಲೋಡ್ ಎತ್ತಿದ್ರೆ, ಈಗ ಸಾಮಾನ್ಯವಾಗಿ ಈ ದೊಡ್ಡ ವಾರ್ ನಡೆದಾಗ ದೊಡ್ಡ ದೊಡ್ಡ ಬಿಲ್ಡಿಂಗ್ ಹೊಡೆಯೋದು. ಇದನ್ನ ಜನ ಅರ್ಥ ಮಾಡ್ಕೋಬೇಕು. ಯಾಕೆ ಅಂದ್ರೆ ಅದಕ್ಕೆ ಧರ್ಮದಲ್ಲಿ ಒಂದು ಅರ್ಥ ಇದೆ. ಅಕ್ಕಪಕ್ಕ ದೇವಸ್ಥಾನ ಏನಿರುತ್ತೆ ಮನೆ ಕಟ್ಟೋ ಜಾಗದಲ್ಲಿ, ಅಕ್ಕಪಕ್ಕ ದೇವಸ್ಥಾನ ಏನಿರುತ್ತೆ, ಗೋಪುರಕ್ಕೆ ಮೀರಿ ಯಾರು ಮನೆ ಕಟ್ಟಿದ್ರೆ ಅವರು ನಾಶ ಆಗ್ತಾರೆ. ಅಂದ್ರೆ ವಂಶಕ್ಷಯ ಬರುತ್ತೆ, ಪೂರ್ಣವಾಗಿ ನಶಿತಾ ಹೋಗ್ತಾರೆ. ಎಲ್ಲೇ ಆಗ್ಲಿ ಅದು
ದೇವಸ್ಥಾನ ಎಲ್ಲಿರುತ್ತೋ ಸರೌಂಡಿಂಗ್ ಅಲ್ಲಿ ಊರು ಅನ್ನೋ ದೇವಸ್ಥಾನ ಇದ್ದೇ ಇರುತ್ತೆ. ಆ ದೇವಸ್ಥಾನವನ್ನ ಮೊದಲು ನೋಡ್ಕೋಬೇಕು. ಗ್ರಾಮದಲ್ಲಿ ದೇವಸ್ಥಾನ ಯಾವ್ಯಾವ್ದಿದೆ, ವಿಶೇಷವಾಗಿ ಅದರ ಎತ್ತರ ಎಷ್ಟಿದೆ, ನಾವು ಆ ಮನೆಯನ್ನ ಅದರ ಮೇಲೆ ಏನಾದ್ರು ಕಟ್ಟಿದರೆ ಅಂತ ಇದು ಯಾರು ಶಾಸ್ತ್ರ ಹೇಳಲ್ಲ. ಇದನ್ನು ಸ್ವಲ್ಪ ಗಮನಿಸ್ಕೊಂಡು ಅಗಲ ಮತ್ತು ಎತ್ತರವನ್ನು ನಿಮ್ಮ ಮನೆಯ ಕೊನೆಯ ಭಾಗ ಎಷ್ಟಕ್ಕೆ ನಿಂತ್ಕೊಳ್ಳುತ್ತೆ, ಆ ಎತ್ತರ ಎಷ್ಟು ಆಗತ್ತೆ, ಅಗಲ ಎಷ್ಟಾಗತ್ತೆ, ಅದು ನಿಮ್ಮ ಕುಟುಂಬವನ್ನು ರಕ್ಷಣೆ ಮಾಡುತ್ತೆ. ಇಲ್ಲ ಉದ್ದು ಕಟ್ಬಿಡೋದು, ಇಲ್ಲ ಎತ್ತರ ಕಟ್ಬಿಡೋದು, ಇದೆಲ್ಲ ಮಾಡೋದ್ರಿಂದ ಏನಾಗ್ತದೆ ಅಂದರೆ ನಮ್ಮ ಜೀವನ ಪರ್ಯಂತ ಔಷಧ ಇಲ್ಲದೆ ಬದುಕುವುದಕ್ಕೆ ಸಾಧ್ಯ ಇಲ್ಲ. ನಾವು ಮನೆ ಕಟ್ಟೋದೇ ಔಷಧ ತಗೊಳಕ್ಕೆ ಅಂತ ನೀವೇ ತೀರ್ಮಾನ ಮಾಡ್ಕೊಂಡಿರ್ತೀರ ಗೊತ್ತಿಲ್ಲದೆ. ಆಮೇಲೆ ನಮ್ಗೆ ಯಾಕೋ ಮನೆಗೆ ಬಂದಮೇಲೆ ಯಾರು ಒಬ್ಬರಾದ್ಮೇಲೆ ಒಬ್ರು ಹುಷಾರು ತಪ್ಪುತ್ತೆ ಅಂತ ಕೂತ್ಕೊಂಡು ಶಾಸ್ತ್ರ ಕೇಳಿದ್ರೆ ಏನು ಪ್ರಯೋಜನಕ್ಕೆ ಬರಲ್ಲ, ಸರಿ ಮಾಡ್ಲಿಕ್ಕೆ ಆಗಲ್ಲ. ಆಮೇಲೆ ವಾಸ್ತು ಹೇಳ್ತೀನಿ ಎಂದು ಬಂದ್ರೆ ನಿಮ್ಮ ಮನೆ ಬರ, ಅದನ್ನ ಕಿತ್ತಾಕಿದ್ದು ಹಾಕೊಳ್ಳಿ, ಅದನ್ನ ಕಿತ್ತಿದ್ದಕ್ಕೆ ಹಾಕೊಳ್ಳಿ, ಈ ತರ ಮಾಡಿದ್ರೆ ಜೀವನ ಪರ್ಯಂತ ಸಾಲ ಮಾಡ್ಕೋಬೇಕಾಗತ್ತೆ. ಆ ಕಾರಣದಿಂದಾಗಿ ವಂಶವನ್ನು ನೋಡಿ ಹೆಣ್ಣು ತರೋ ರೀತಿಯಲ್ಲಿ ನಿವೇಶನವನ್ನು ನೋಡಿ ಅದರ ವಂಶ ಏನು ಅಂತ ನೋಡಿ ಅದಕ್ಕೆ ಸರಿಯಾಗಿ ಉಪಚಾರ ಮಾಡಿ ಮನೆಯನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥದ್ದು. ಎಷ್ಟರ ಮಟ್ಟಕ್ಕೆ ನೀವು ಸಿಮೆಂಟ್ ಚೆನ್ನಾಗಿರಬೇಕು, ಕಬ್ಬಣ ಚೆನ್ನಾಗಿರ್ಬೇಕು ಹುಡುಕ್ತೀವಲ್ಲ ನಮ್ಮ, ಅದೇ ರೀತಿ ಕೂಡ ನಾವು ಕಟ್ಟುವ ಮನೆಯ ಮಣ್ಣಿನಲ್ಲಿರ್ತಕ್ಕಂಥ ಶಕ್ತಿ ಕರೆಕ್ಟ್ ಇದೆಯಾ, ನಮ್ಗೊಂದು ಶಕ್ತಿ ಕೊಡುವಂಥ ಮನೆನ, ಧೈರ್ಯ ಕೊಡುವಂಥ ಮನೆನ ಅಂತ ತೀರ್ಮಾನ ಮಾಡಿಕೊಂಡು ನೀವೇ ತೀರ್ಮಾನ ಮಾಡ್ಕೊಳಕ್ಕಾಗಲ್ಲ. ಹಾಗಂತ ಈ ನಿವೇಶನ ಶಕ್ತಿದಾಯಕವಾಗಿ ಇದೆಯಾ ಅಂತ ಹೇಳೋ ಪುಣ್ಯಾತ್ಮರು ಸಿಕ್ಕಲ್ಲ. ಇದೊಂದು ದೊಡ್ಡ ಸಮಸ್ಯೆ. ಈಗ ಇವ್ರು ತಿಳ್ಕೊಳಕ್ಕಾಗಲ್ಲ. ಈಗ ನಾನು ಹೇಳಿದ ತಕ್ಷಣ ಟ್ಯಾಲಿ ಮಾಡಿ ಹಿಂಗೆ ಹೇಳಿದ್ರು ಹಿಂಗಿರುತ್ತ ಸೈಟು ಅನ್ನೋ ಲೆಕ್ಕಾಚಾರ ಅಷ್ಟು ಸುಲಭ ಗೊತ್ತಾಗಲ್ಲ. ಮತ್ತೆ ಯಾರ ಹತ್ರ ಹೋಗಿ ಕೇಳೋದು ಅಂದ್ರೆ ಇದನ್ನ ಹೇಳಕ್ ಯಾರಿಗೂ ಗೊತ್ತೇ ಇಲ್ಲ. ಮತ್ತೆ ಹಾಗಿದ್ಮೇಲೆ ನಮ್ ಕಟ್ಟೋರ ಕತೆ ಏನು, ಇಲ್ಲಿವರೆಗೂ ನೀವೇನು ಅನುಭವಿಸ್ತಾ ಇದ್ದೀರೋ, ಯಾರ ಮನೆಯಲ್ಲಿ ಇಲ್ಲಮ್ಮ ಔಷಧಿ, ಎಲ್ಲಾರ ಮನೆಯಲ್ಲೂ ಔಷಧಿ ಇದೆ ಅಂದ್ಮೇಲೆ ತಿಳ್ಕೊಳ್ಳಿ ನಮ್ಮದು ರೋಗಗ್ರಸ್ತ ಮನೆ. ಇದನ್ನ ವಂಶಕ್ಕೆ ತಗೊಂಡೋಗಿ ಸೇರಿಸ್ಕೊಂಡ್ಬಿಡ್ತಾರೆ ಅಲ್ವಾ. ಆ ಕಾರಣದಿಂದಾಗಿ ವಂಶಕ್ಕೆ ಸೇರಿಸ್ತಾರೋ, ದೇವ್ರಿಗೆ ಸೇರಿಸ್ತಾರೋ, ಇನ್ನೊಂದು ಕರ್ಮಕ್ಕೆ ಸೇರಿಸ್ತಾರೋ, ಅದು ನಿಮ್ ಅನುಕೂಲ ಅನಿಸ್ಕೋ. ಆದ್ರೆ ಒಂದಂತೂ ಸತ್ಯ, ಬೇರೆಯವರಿಗೆ ಹೋಲಿಕೆಯನ್ನ ಬಿಟ್ಟು ನಾವೇನ್ ತಪ್ಪು ಮಾಡಿದ್ದೀವಿ, ನಾವೇನ್ ತಿಳ್ಕೋಬೇಕಿತ್ತು ಅಂತಕ್ಕಂಥ ಸತ್ಯಾಂಶ ನಿಮ್ಗೆಲ್ಲ ಅರ್ಥ ಆಗ್ಲಿ ಅಂತ ಇಷ್ಟು ವಿವರಣೆಯನ್ನ ಕೊಟ್ಟಿದ್ದೀನಿ. ಹೆದರ್ಕೊಳ್ಳೋದಲ್ಲ, ತಿಳ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಅರ್ಥ ಮಾಡ್ಕೊಳ್ಳೋದು, ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಧೈರ್ಯವಾಗಿ ಮನೆಯನ್ನ ಕಟ್ಟೋದಕ್ಕೆ ಪ್ರಾರಂಭ ಮಾಡೋದು. ಖಂಡಿತ ಗುರುಜಿ, ಈ ಬಗ್ಗೆ ಮಾತಾಡೋಣ. ಒಬ್ರು ಕಾಲರ್ ಇದ್ದಾರೆ, ಲೀಲಾವತಿ ಅಂತ ಬಳ್ಳಾರಿಯಿಂದ. ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳ್ಬೇಕಿತ್ತು ಮೇಡಮ್? ನಮ್ಮ ಮಗನ ಬಗ್ಗೆ ಕೇಳ್ಬೇಕಾಯ್ತು. ಅವ್ರ ನಕ್ಷತ್ರ ಹೇಳಿಮಾ. ನಕ್ಷತ್ರ ಆಶ್ಲೇಷ ನಕ್ಷತ್ರ, ರಾಶಿ ಕರ್ನಾಟಕ ರಾಶಿ, ಲಗ್ನ ಸ್ಥಿತಿ ಚತುರ್ದಶಿ ಶುಕ್ಲಪಕ್ಷ ಮೇಡಮ್. ಓಕೆ ಗುರುಜಿ ಇದ್ದಾರೆ, ಮಾತನಾಡಿಮಾ. ಹಲೋ. ನಮಸ್ಕಾರ ಗುರುಗಳೇ. ನಾರಾಯಣ. ಏನ್ ಮಾಡ್ತಾನೆ ಮಗ? ಮಗ 29 ವಯಸ್ಸು, ಆರ್ಟಿಸ್ಟ್, ಚಿತ್ರಕಲೆ ಮಾಡ್ತಿದ್ದಾನ ಗುರುಜಿ. ಏನಾಗ್ಬೇಕು? ಅವತ್ತಿನ ಆರೋಗ್ಯ ಬಗ್ಗೆ ತಿಳ್ಕೊಬೇಕಾಯ್ತು ಗುರು. ಓಕೆ, ಏನ್ ಹೆಸರಿಟ್ಟಿದ್ದೀರಾ? ಗಿರೀಶ. ವೀರೇಶ. ಎಷ್ಟು ವರ್ಷದಿಂದ ಇದ್ದೀರಾ ಮನೆಯಲ್ಲಿ? ನಾವು ಈಗ ಸದ್ಯಕ್ಕೆ ಬಾಡಿಗೆ ಮನೆಯಲ್ಲೇ ಇದ್ದೀವಿ ಗುರುಜಿ. ಎಷ್ಟು ವರ್ಷದಿಂದ ಇದ್ದೀರಾ? ಅಂದ್ರೆ ಈಗ ಒಂದು 2 ತಿಂಗಳಾಯ್ತು, 3 ತಿಂಗಳಾಯ್ತು ಈ ಮನೆಗ್ ಬಂದು. ಅದಕ್ ಮುಂಚೆ ಅದಕ್ ಮುಂಚೆ ಬೆಂಗಳೂರಿನಲ್ಲಿ ಇದ್ವಿ. ಅದಕ್ಕಿಂತ ಮುಂಚೆ ನಾವು ಮನೆ ಕಟ್ಟಿದ್ವಿ, ಒಂದ್ 5 ವರ್ಷ ಆಯ್ತು ಮನೆ ಕಟ್ಟಿ. ಎಲ್ಲಿ ಅದು ಮನೆ? ಇಲ್ಲೇ ಬಳ್ಳಾರಲ್ಲಿ ಇದೆ. ಓಕೆ, ಆ ಮನೇಲಿ ಯಾರಿದ್ದಾರೆ? ಈಗ ಬಾಡಿಗೆ ಕೊಟ್ಟಿದ್ವಿ ಗುರುಜಿ ಅದನ್ನ. ಏನ್ ಕಾರಣ ಬಾಡಿಗೆ ಕೊಟ್ಟಿದ್ದು? ಅಂದ್ರೆ ನಾವ್ ಅಲ್ಲಿ ವಾಸ ಮಾಡ್ತಿದ್ವಿ ಗುರುಜಿ. ನಮ್ಮ ಮಗ ಅಲ್ಲಿ ಯಾಕೆ ಇರ್ತೀರಾ, ಬಂದು ಬಿಡ್ರಿ ಒಷ್ಟರು ಇರೋಣ ಅಂತ ಹೇಳಿದ್ರು ಗುರುಜಿ. ಅದಕ್ಕೆ ಅಲ್ಲೇ ಬೆಂಗಳೂರಿನಾಗಿದ್ವಿ. ನಮಗೆ ಬೆಂಗಳೂರು ಸೆಟ್ ಆಗಿಲ್ಲ, 1 ವರ್ಷ 2 ವರ್ಷ ಇದ್ವಿ. ಅದಕ್ಕೆ ಮತ್ತೆ ರಿಟರ್ನ್ ನಾವು ಬಳ್ಳಾರಿಗೆ ಬಂದ್ಬಿಟ್ವಿ. ಮಗ ಸ್ವಲ್ಪ ಅಲ್ಲೇ ಇದ್ದಾರೆ ಗುರುಜಿ, ಬೆಂಗಳೂರಲ್ಲೇ ಇದ್ದಾರೆ. ಈಗ ಅಲ್ಲಿ ಬಳ್ಳಾರಿಗೆ ಬಂದ್ರಾ? ಬಳ್ಳಾರಿಗೆ ಬಂದಿ ಗುರುಜಿ. ಈಗ 1-2 ತಿಂಗಳಾಯ್ತು ಗುರುಜಿ ಬಂದು. ಓಕೆ, ಅದಕ್ಕೆ ಮುಂಚೆ ಬಾಡಿಗೆ ಕೊಟ್ಟಿದ್ರಾ? ಅದು ಬಾಡಿಗೆ ಕೊಟ್ಟಿದ್ದೆ, ನಡೀತಾ ಇದ್ದು ಬಾಡಿಗೆ. ಓಕೆ, ನಿಮ್ಮ ಮನೆ ಕಟ್ಟಿ 5 ವರ್ಷ ಆಯ್ತಾ? 5 ವರ್ಷ ಆಯ್ತು ಗುರುಜಿ. ಅದು ಯಾರ ಹೆಸರಲ್ಲಿ ಅಂತ ಕಟ್ಟಿದ್ರಿ? ಏನಾರು ಕೇಳಿದ್ರ ಶಾಸ್ತ್ರ ಯಾರ ಹೆಸರು ಮನೆ ತಗೋಬೇಕು ಅಂತ? ಅಂದ್ರೆ ಗುರುಜಿ ಅದು ಆರ್ಎಸ್ ಅಂತ ಲ್ಯಾಂಡ್ ಬರುತ್ತಲ್ವಾ, ಅದು ನಮ್ಮ ತಂದೆಯವ್ರದ್ದು. ನಮ್ಮ ತಂದೆಯವರು ಅವರು ಬುನಾದಿ ಹಾಕಿ 50 ವರ್ಷದಿಂದ ಹಾಕಿದ್ರು ಬುನಾದಿ. ಅದೇನೋ ಕಾರಣಾಂತರಗಳಿಂದ ನಿಲ್ಲಿಸ್ಬಿಟ್ಟಿದ್ರು. ಅದಾದ್ಮೇಲೆ ಮತ್ತೆ ನಮ್ಮ ಅಣ್ಣಂದಿರು ಈಗ 10 ವರ್ಷದಿಂದ ಮತ್ತೆ ಮನೆ ಕಟ್ಟಬೇಕಂತಂದು ಬುನಾದಿ ಹಾಕಿದ್ರು. ಅವರು ಬುನಾದಿ ಹಾಕಿದ್ರು ಕೂಡ ಮತ್ತೆ ಅದು ಅಡೆತಡೆಗಳೇ ಬಂತು. ಅದಾದ್ಮೇಲೆ ಅದು ಬೇಡ ಅಂತ ಸುಮ್ಮನಾಗ್ಬಿಟ್ರು. ನಮಗಂತ ನಮ್ಮ ತಂದೆ ನಮಗೂ ಬೇರೆ, ನಮ್ಮ ಅಣ್ಣಂದಿರು ಬೇರೆ ಕೊಟ್ಟಿದ್ರು.
ಅದು ನಮಗ್ ಸಂಬಂಧಪಟ್ಟಿದ್ದು ಅದು ಬೇರೆ ಹೋಗ್ಬಿಡ್ತು. ಈ ನಮ್ಮಣ್ಣರಿಗೆ ಸಂಬಂಧಪಟ್ಟಿದ್ದು ಇದ್ರಲ್ಲೇ ಕಟ್ಟಿಸ್ಕೊಡ್ರಿ ಅಂತ ನಮ್ಮ ಅಣ್ಣರು ಹೇಳಿದ್ರು ಗುರುಜಿ. ಆದ್ರೆ ನನ್ಗೆ ಅಲ್ಲಿ ಇಷ್ಟ ಇರ್ಲಿಲ್ಲ. ನಮ್ಮ ಅಣ್ಣರ ತಂದೆ ಆಸ್ತಿ ಹೋಗ್ಬಿಡುತ್ತೆ, ನೀನಾಗಿ ಹೂ ಅಂದ್ರೆ ತಂದೆ ಆಸ್ತಿ ಸಿಗುತ್ತೆ ಅಂತ ಹೇಳಿ ಬಲವಂತ ಮಾಡಿ ಕಟ್ಟಿಸಿದ್ರು ಗುರುಜಿ. ನೀವು ಮನೆ ಕಟ್ಟಕ್ ಮುಂಚೆ ಸೈಟ್ ನೋಡಿದ್ರಮ್ಮ? ಸೈಟ್ ನೋಡಿದ್ರಮ್ಮ? ಸೈಟ್ ನೋಡಿದ್ದೆ ಗುರುಜಿ. ಓಕೆ, ಸಾಮಾನ್ಯವಾಗಿ ಅಲ್ಲಿರ್ತಕ್ಕಂಥದ್ದು ಬಣ್ಣ ಕಪ್ಪು ಮಣ್ಣು ಮಿಶ್ರಣ ಜಾಸ್ತಿ ಇರುತ್ತೆ, ನೋಡಿದಿರಾ? ನಾನು ಅಷ್ಟು ಗೊತ್ತಾಗಲ್ಲ ಗುರುಜಿ. ಅಕ್ಕಪಕ್ಕ ಜಾಗ ಇದ್ರೆ ನೋಡಿ, ಸ್ವಲ್ಪ ಕಪ್ಪು ಮಣ್ಣು ಹೆಂಗ್ ಕಾಣಿಸುತ್ತೆ ನೋಡಿ, ಎದ್ದು ಕಾಣಿಸುತ್ತೆ ನೋಡಿ, ಗೊತ್ತಾಗತ್ತೆ. ಮೀಡಿಯಂ ಐತಿ ಗುರುಜಿ, ಅಂತ ಏನು ಕಪ್ಪಿಲ್ಲ ಅಂದ್ರೆ ನಾವು ಬುನಾದಿ. ಅಲ್ಲಲ್ಲ, ನಾನು ಹೇಳ್ತಿರೋದು ಮೀಡಿಯಂ ಆಗಿ ಆಗ್ಲಿ ಕಪ್ಪು ಬಣ್ಣ ಕಾಣಿಸುತ್ತಾ ಕಣ್ಣಿಗೆ ನೋಡಿ ಅಂತ ಕೇಳಿದೆ. ಕಾಣಿಸುತ್ತೆ ಗುರುಜಿ. ಹಾಗಿದ್ದ ಮೇಲೆ ಇಲ್ಲಿ ಒಂದು ದೊಡ್ಡ ವಿಚಾರ, ಈಗ ಇವರು ಅಪ್ಪ ಹಾಕಿದ್ರು ಸ್ಟಾಪ್ ಆಯ್ತು, ಅಣ್ಣ ತಮ್ಮದ್ರು ಹಾಕಿದ್ರು ಸ್ಟಾಪ್ ಆಯ್ತು. ಅಂದ್ರೆ ಸಾಮಾನ್ಯವಾಗಿ ವಿಶೇಷವಾಗಿ ಒಂದು ನೇರವಾಗಿ ಹೇಳಕ್ ಇಷ್ಟಪಡ್ತೀನಮ್ಮ, ಬಳ್ಳಾರಿಯಲ್ಲಿ ಯಾರಾದ್ರೂ ಮನೆ ಕಟ್ಟಕ್ಕೆ ಹೋದರೆ ಕಳ್ಕೊಳಕ್ ಹೋಗ್ಬೇಕೆ ಹೊರತು ಸಂಪಾದನೆ ಮಾಡಕ್ ಆಗಲ್ಲ. ಬಳ್ಳಾರಿಯಲ್ಲಿ ಯಾರೇ ಮನೆ ಕಟ್ಟಿದ್ರು ಕಳ್ಕೋಬೇಕೆ ಹೊರತು ಅಭಿವೃದ್ಧಿ ಆಗುವಂತ ಮನೆಗಳು ತುಂಬಾ ಕಷ್ಟ ಬಳ್ಳಾರಿ ಕಡೆ. ಅದು ಕೆಲವೊಂದು ಪ್ರದೇಶಗಳಿರುತ್ತೆ, ವಾಸದ ಮನೆ ಯಾವುದೇ ಕಾರಣಕ್ಕೂ ಏಳಿಗೆಕ್ಕಾಗಲ್ಲ. ಈಗ ಸಣ್ಣ ಉದಾಹರಣೆ, ನೆನ್ನೆ ಮನೆಯಿಂದ ಸಣ್ಣ ಗಲಾಟೆ ನಡೀತಾ ಇದೆ, ಸ್ವಲ್ಪ ಯೋಚನೆ ಮಾಡು. ಆ ರೇಂಜ್ ನಡೆಯುತ್ತೆ ಅಂತ ಭೂಮಿ ಬಳ್ಳಾರಿ ಭೂಮಿ. ಆದ್ರೆ ಮನೆ ಕಟ್ಟಲೇಬಾರ್ದು ಅಂತಲ್ಲ, ಕಟ್ಟದ ಮೇಲೆ ನೀವು ಎಷ್ಟು ಕುಟುಂಬ ಚೆನ್ನಾಗಿತ್ತೋ ಚಿತ್ರ ಆಗತ್ತೆ. ಅದಕ್ಕೆ ಇನ್ನೊಂದು, ಈಗ ಇವ್ರ ಮಗ ಹುಟ್ಟಿರ್ತಕ್ಕಂಥದ್ದು ಚತುರ್ದಶಿಯಲ್ಲಿ ಹುಟ್ಟಿರೋದು. ಅಮ್ಮ ಅರ್ಥ ಆಯ್ತಾ ಇದೆಯಾ? ನಿಮ್ಮ ಮಗ ಹುಟ್ಟಿರೋದು ಚತುರ್ದಶಿಯಲ್ಲಿ. ಇದೇನ್ ಹೇಳುತ್ತೆ ಅಂದ್ರೆ, ಮಾಟ ಮಂತ್ರ ಯಾರಾದ್ರೂ ಮಾಡಿಸಿರ್ಬಹುದಾ, ಅಥವಾ ನಮ್ಮ ಗ್ರಾಚಾರ ಕೆಟ್ಟಿರ್ಬಹುದಾ, ಗ್ರಹಗತಿಗಳು ಚೆನ್ನಾಗಿಲ್ವಾ, ನಮ್ಗೆ ಯಾಕೆ ಈ ತರ ಆಗ್ತಾ ಇದೆ ಅಂತಕ್ಕಂತಹ ವಿಚಾರದಲ್ಲಿ ನೀವು ಮನೆಯಲ್ಲಿ ಮಲ್ಕೊಂಡಾಗಲಿ ಕೂತ್ಕೊಂಡಿದ್ದಾಗಲಿ ಬೇರೆ ಬೇರೆ ಚಿಂತನೆಗಳು ಜಾಸ್ತಿ ಬರುತ್ತೆ. ಆಮೇಲೆ ನೀವು ಮಲ್ಕೊಂಡಾಗ ಕನಸು ಅನ್ನೋದು ಅಂತಕ್ಕಂಥದ್ದು ಮನಸ್ಸಿಗೆ ಭಯ ಆಗುವಂಥದ್ದು, ಬೆಚ್ಚುವಂಥದ್ದು ಯಾವಾಗ ಗಮನಿಸಿದಿರಾ? ಗುರುಜಿ, ನಾವು ಮನೆ ಕಟ್ಟಕ್ಕಿಂತ ಮುಂಚೆ ನಾವು ಇಲ್ಲಿ ಬಾಡಿಗೆಯಲ್ಲಿ ಇದ್ದೀವಿ. ಆ ಬಾಡಿಗೆಯಲ್ಲಿ ಇದ್ದಾಗೆ ನನಗೆ ಅಂದ್ರೆ ನನ್ನ ಗಂಡನ ತಂದೆ, ನನ್ನ ಗಂಡ ಮೂಲ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ, ಅವ್ರ ತಂದೆ ತೀರ್ಕೊಂಡಿದ್ದಾರೆ. ಅವರು ನನ್ನ ಕನಸಿನಲ್ಲಿ ಬಂದಿದ್ರು ಗುರುಜಿ. ಅವರು ಬಂದು ಸ್ಪಷ್ಟಾಗಿ ಹೇಳಿದ್ದಾರೆ, ಪ್ರಕಾರ ನನ್ನ ಗಂಡಗೆ ಹೇಳಿದೆ, ಮಗನಿಗೆ ಹೇಳಿದೆ. ಆದ್ರೆ ಮಗ ಇಷ್ಟ ಪಡ್ತಾ ಇದ್ದಾನೆ, ಆದ್ರೆ ನನ್ ಗಂಡ ಇಷ್ಟ ಪಡ್ತಾ ಇಲ್ಲ ಅಲ್ಲಿ ಹೋಗಕ್ಕೆ. ಅವ್ರ ಆಸೆ ಪೂರೈಸಕ್ಕೆ ನನ್ ಗಂಡ ಇಷ್ಟ ಪಡ್ತಾ ಇಲ್ಲ ಆ ಊರಿಗೆ ಹೋಗಕ್ಕೆ. ಬಿಟ್ಟು ಬಂದಿವಿ ಬೇಡ ಅಂತ ನಮ್ಮ ಯಜಮಾನ್ರು. ನನ್ಗೆ ಆವತ್ತಿನಿಂದ ಇವತ್ತಿನವರೆಗೂ ನಂದ್ರೆ ನನ್ನ ಗಂಡನ ಮನೆ ಗದಗ ಬೆಟ್ಟಿಗೇರಿ ಗುರುಜಿ. ನನಗೆ ಆ ಕಡೆಗೆನೆ ಮನಸ್ಸು ಸೆಳೆತಾ ಇದೆ. ಬಟ್ ಇಲ್ಲಿ ಬಳ್ಳಾರಿಯಲ್ಲಿ ಮನೆ ಕಟ್ಟಬೇಕಾದ್ರೂ ನನಗೆ ಮನ್ಸು ಇರ್ಲಿಲ್ಲ. ಬೇಡ, ಇದೇ ಬೇಕಿದ್ರೆ ನಾವು ಸಾಲ ಮಾಡ್ಕೊಂಡು ಅಲ್ಲಿ ನಮ್ಮ ಗಂಡನ ಮನೆಗೆ ಕಟ್ಟೋಣ ಅಂತ ನನ್ ಮನ್ಸಿತ್ತು. ನನ್ ಗಂಡ ಮನ್ಸಿಲ್ಲ ಗುರುಜಿ. ಆದ್ರೆ ಏನೋ ನಮ್ಮ ಅಣ್ಣರ ಒತ್ತಾಯದಿಂದ ನಾವ್ ಇಲ್ಲಿ ಕಟ್ಬಿಟ್ಟಿಲ್ಲ. ಆಯ್ತು, ವಿಷಯ ತಿಳ್ಕೊಳ್ಳಿ ಸಾಕು. ಈಗ ಮನೆ ಉತ್ತರ ದಕ್ಷಿಣ ಜಾಸ್ತಿ ಇದೆ ಅಂತಕ್ಕಂಥದ್ದು ಗೊತ್ತಿದೆಯಾ ನಿಮ್ಗೆ? ಕಟ್ಟಿರೋ ಮನೆ ಉತ್ತರ ದಕ್ಷಿಣ ಜಾಸ್ತಿ ಇದೆ ಅಂತ ಗೊತ್ತಿದ್ಯಾ? ಇದು ಪೂರ್ವ ಬಾಗ್ಲೈತಿ, ದಕ್ಷಿಣ ಬಾಗ್ಲೈತಿ, ದಕ್ಷಿಣ ಗೇಟ್ ಐತಿ ರೋಡು. ಅದೇ ದಕ್ಷಿಣಕ್ಕೆ ರಸ್ತೆ ಗೇಟ್ ಇದೆ, ಉದ್ದ ಜಾಸ್ತಿ ಕಾಣಿಸುತ್ತಾ? ಈ ಕಡೆ ಪೂರ್ವ ಪಶ್ಚಿಮ ಕಡಿಮೆ ಇದ್ದು ಉತ್ತರ ದಕ್ಷಿಣ ಜಾಸ್ತಿ ಇದೆ ಅಂತ ಗೊತ್ತಾಗಿದೆಯಾ ನಿಮ್ಗೆ ಅಂದೆ? ಹೌದೌದು ಗುರುಜಿ, ಹೌದು. ಈಗ ಇದು ಈ ತರ ಮನೆ, ಇದು ಎರಡನೇ ಸ್ಟೇಜು. ಏನು ಅಂದ್ರೆ, ಕೆಲವರು ಮನೆ ನಮಗೆ ಅಂತ ಕಟ್ಟಕ್ ಶುರು ಮಾಡ್ತಾರಮ್ಮ, ನಮಗೆ ಅಂತ ಕಟ್ಟಕ್ ಶುರು ಮಾಡ್ತಾರೆ. ಕಟ್ತಾ ಇದ್ದಂಗೆನೆ ಯಾಕೋ ಸರಿ ಇಲ್ಲ, ಬಾಡಿಗೆ ಕೊಟ್ಬಿಟ್ಟು ಇಲ್ಲ ಊರ್ ಖಾಲಿ ಮಾಡೋಣ, ಇಲ್ಲ ಇಲ್ಲೇ ಇನ್ನೊಂದು ಯಾವ್ದಾದ್ರು ಬಾಡಿಗೆ ಮನೇಲಿ ಇರೋಣ, ಇದು ಬಾಡಿಗೆ ಕೊಟ್ಬಿಡೋಣ ಅಂತ ಒಂದು ಮನಸ್ಸು ಅಲ್ಲಿಂದ ಶುರು ಆಗತ್ತೆ. ಮನೆ ಪೂರ್ತಿನೇ ಆಗಿರಲ್ಲ. ಅಲ್ಲ, ನೀವು ಎಲ್ಲ ಒಳ್ಳೆ ಬೇಕು ನಮ್ಗೆ ಸ್ವಂತಕ್ಕೆ ಅಂತ ಒಳ್ಳೊಳ್ಳೆದೆಲ್ಲ ಮೆಟೀರಿಯಲ್ ಹಾಕಿ ಚೆನ್ನಾಗಿ ಮನೆ ಕಟ್ಟಿಸ್ತಾರೆ. ಅವ್ರು ಗೃಹಪ್ರವೇಶ ಮಾಡಲ್ಲ, ಇನ್ನೊಬ್ರ ಕೈ ಗೃಹಪ್ರವೇಶ ಮಾಡಿಸ್ತಾರೆ. ನಂಬರ್ 1. ನಂಬರ್ 2, ಊರ್ ಬಿಡೋ ಮಟ್ಟಕ್ಕೂ ಬಂದ್ಬಿಡತ್ತೆ. ಕಾರಣಾಂತರ ಹಲವಾರು, ಕೆಲಸಕ್ಕೋಸ್ಕರನೋ ಅಥವಾ ಮಗಳಿಗೋಸ್ಕರನೋ ಯಾವುದೋ ಒಂದು ಕಾರಣ ತಗೊಂಡು ಊರ್ ಬಿಟ್ಟು ಹೋಗೋದಕ್ಕೆ ಮನೆನೇ ಕಾರಣ ಆಗತ್ತೆ ಅಂತ ನಮ್ ಜನಕ್ಕಿನ್ನೂ ಅರ್ಥ ಆಗಲ್ಲ. ಅಲ್ಲ, ಅಷ್ಟೊಂದು ಖರ್ಚು ಮಾಡಿ ಮನೆ ಕಟ್ಬಿಟ್ಟು ಇದು ಯಾಕಿದು ಬೇರೆ ಮನೆಗೆ ಹೋಗೋದ, ಬೇರೆ ಊರಿಗೆ ಹೋಗೋದ ಅಂತ ಹೇಳ್ತೀರಾ ಅಂತ ಗಂಡ ಹೆಂಡತಿ ಮಕ್ಕಳಿಗೆ ಒಬ್ಬರೊಪ್ಪಿದ್ರೆ ಒಬ್ಬರಂತ ಈಗ ಆಲ್ರೆಡಿ ಅಮ್ಮ ಹೇಳಿದ್ದಾದ ಗೊತ್ತಾಗಿದೆ. ಈ ರೀತಿ ಕುಟುಂಬನೇ ಛಿದ್ರ ಮಾಡುತ್ತೆ. ಮನೆ ಅಂತಕ್ಕಂಥ ಸತ್ಯ ಗೊತ್ತಾದ್ರೆ ಮಾತ್ರ ಪ್ರತಿಯೊಬ್ರು ನೆಮ್ಮದಿಯಾಗಿರಕ್ಕೆ ಸಾಧ್ಯ. ಈಗ ಮನೆಗೆ ಒಬ್ರು ಹೋಗ್ಬೇಕು, ಒಬ್ರು ಬೇಡ, ಒಬ್ರು ಸರಿ, ಒಬ್ರು ತಪ್ಪು. ಈಗ ಹಿಂಗೆ ಹೋರಾಟ ಆಗತ್ತೆ ಹೊರತು ಮನೆಗೆ ಎಂಟ್ರಿ ಆಗ ತಗೊಳ್ಳಲ್ಲ. ಇದು ಇವ್ರು ಹೋಗಕ್ಕೆ ಬಿಡಲ್ಲ. ಕಾರಣ, ಉತ್ತರ ದಕ್ಷಿಣ ಉದ್ದ ಮಾಡಿರತಕ್ಕಂಥ ಮನೆಯಲ್ಲಿ ತಂದೆ ತಾಯಿ ಪ್ಲಸ್ ಮಕ್ಕಳು
ಹೊಂದಾಣಿಕೆ ಕೊಡೋದೇ ಇಲ್ಲ. ಅವ್ರು ಇಷ್ಟಪಟ್ಟಿದ್ದು ಇವ್ರು ಇಷ್ಟಪಡಲ್ಲ, ಇವ್ರು ಇಷ್ಟಪಟ್ಟಿದ್ದು ಅವ್ರು ಇಷ್ಟಪಡಲ್ಲ. ಮದುವೆ ಮಾಡ್ಕೊಳ್ಳೋ ವಿಷಯಕ್ಕೆ ಹೋದ್ರು ಅಷ್ಟೇ, ಊಟ ಮಾಡೋ ವಿಷಯಕ್ಕೆ ಹೋದ್ರು ಅಷ್ಟೇ, ವಾದ ವಿವಾದ. ನನಗದು ಬೇಡ, ನನಗೆ ಆ ಸಾಂಬಾರು ನನಗೆ ಇಷ್ಟ ಇಲ್ಲ. ಎಷ್ಟು ದಿನ ಹೆಂಗ್ ಮಾಡೋದಪ್ಪ ತಾಯಿ, ಸಿಕ್ಕಾಬಡೆ ತಲೆ ಕಟ್ಸ್ಕೋಬೇಕು. ಪ್ರತಿ ಒಂದಲ್ಲೂ ವಾದ ವಿವಾದ ನಡೆಯುತ್ತೆ ಅಂದ್ರೆ ಮನೆ ಕತೆ ಏನಾಗ್ಬೇಕು ಸ್ವಲ್ಪ ಯೋಚನೆ ಮಾಡಮ್ಮ ಅಲ್ವಾ. ಬಂಡವಾಳ ಹಾಕ್ಬಿಟ್ಟು ಈ ರೀತಿ ವಾದ ವಿವಾದ ಮಾಡೋ ಮನೆ ಕಟ್ಕೊಂಡು ಬೇಕಾ ನಮಗೆ? ಅಮ್ಮ ನಿಮ್ಗೆ ಅರ್ಥ ಆಯ್ತಾ? ಹಲೋ, ಒಂದಂತೂ ತಿಳ್ಕೊಳ್ಳಿ, ನೀವು ಮನೆಗೆ ಹೋಗೋದಕ್ಕೆ ಪ್ರಯತ್ನ ಮಾಡೋದು ಅಷ್ಟು ಸೂಕ್ತ ಅಲ್ಲ. ಅದನ್ನ ಹಾಗೆ ಹೇಗಾರು ಮಾಡಿ ತಿಳ್ಕೊಂಡು ಸ್ವಲ್ಪ ಚೇಂಜ್ ಮಾಡ್ಕೊಂಡು ಅದೇನೋ ಬಾಡಿಗೆನೋ ಇನ್ನೊಂದು ಕೊಟ್ಕೊಳ್ಳಿ. ಬಟ್ ನೀವು ಅಲ್ಲಿ ಎಂಟ್ರಿ ಆಗೋದು ತುಂಬಾ ಕಷ್ಟ ಆಗತ್ತೆ. ಸ್ವಲ್ಪ ಆದಷ್ಟು ಮಟ್ಟಕ್ಕೂ ಕರೆಕ್ಟಾಗಿ ವಿಷಯ ತಿಳ್ಕೊಳ್ಳಿ. ಜೊತೆಗೆ ಇದರಲ್ಲಿ ನಿಮ್ಮ ಯಜಮಾನರು ಒಪ್ತಾರ ಮೊದಲನೇದಾಗಿ. ಇದಕ್ಕೆ ನೀವು ಮಾಡಬೇಕಾದ ಕೆಲಸ, ನಿಮ್ಮ ಮಗ ಹುಟ್ಟಿದಂತ ಚತುರ್ದಶಿಯಲ್ಲಿ ಇರ್ತಕ್ಕಂಥ ಕರ್ಮವನ್ನ ನೀವು ತೊಳೆದೇ ಇಲ್ಲ, ಫಸ್ಟ್ ಅದನ್ನ ತೊಳ್ಕೊಳ್ಳಿ. ಆಮೇಲೆ ಮನೆ ಬಗ್ಗೆ ಬನ್ನಿ. ನೀವು ಮನೆ ಕರ್ಕೊಳತ್ತಾ, ನಿಮ್ಮನ್ನ ಆಚೆ ಕಳ್ಸತ್ತಾ, ಅಥವಾ ಮನೆ ಸೇಲ್ ಆಗತ್ತಾ, ಅಥವಾ ನೀವೇ ಮನೆಗೆ ಹೋಗ್ತೀರಾ, ಇದೆಲ್ಲ ನೀವು ಕಾರಣವನ್ನು ನೋಡ್ಬೇಕಂದ್ರೆ ನಿಮ್ಮ ಮಗ ಹುಟ್ಟಿರ್ತಕ್ಕಂಥ ಚತುರ್ದಶಿಯಲ್ಲಿ ಹುಟ್ಟಿರ್ತಕ್ಕಂಥ ಮಗ ಆ ಒಂದು ವಿಚಾರ ಏನ್ ಹೇಳ್ತಾ ಇದೆ ಅಂದ್ರೆ ವಂಶಕ್ಕೆ ನೀವು ಯಾವ ಕಾರಣಕ್ಕೂ ಏನು ಮಾಡಬೇಕೋ ಅದು ಮಾಡಿಲ್ಲ, ಗೊತ್ತಿಲ್ಲ. ಆ ಕಾರಣದಾಗಿ ಮೊದಲು ತಿಳ್ಕೊಳ್ಳಿ. ನಿಮ್ಗೊಂದು ಹಂತಕ್ಕೆ ಅದೇ ಕರ್ಕೊಂಡೋಗುತ್ತೆ. ಶಾಸ್ತ್ರ ಕೇಳ್ಕೊಂಡು ಯೋಚನೆ ಮಾಡ್ಕೊಂಡು ಕೂತ್ಕೋಬೇಡಿ, ಕರೆಕ್ಟ್ ವಿಚಾರ ತಿಳ್ಕೊಳ್ಳಿ. ಮತ್ತೆ ಮನೆ ಚಿತ್ರ ಇದ್ರೆ ಮತ್ತೆ ಅದರ ಅಳತೆ ಇದ್ರೆ ಅದನ್ನ ನೀವು ಕೊಡುವಂಥದ್ದು ತಿಳ್ಕೊಳ್ಳುವಂಥದ್ದು ಮಾಡಿ. ಸುಮ್ಮನೆ ಯಾರೋ ಏನೋ ಹೇಳಿದ್ರು ಅಂತ ಏನೇನೋ ಮಾಡಕ್ಕೆ ಹೋಗ್ಬೇಡಿ. ದಿಢೀರ್ ತೀರ್ಮಾನಗಳು ಬೇಡ, ಯೋಚನೆ ಭಯ ಬೀಳೋದು ಬೇಡ. ಕರೆಕ್ಟಾಗಿ ತಿಳ್ಕೊಂಡು ಕ್ಲೀನ್ ಮಾಡಿಕೊಂಡು ಮನೆಗೆ ಎಂಟ್ರಿ ಆಗಬೇಕಾ ಬೇಡ ಅಂತ ತೀರ್ಮಾನ ನಿಮ್ದಲ್ಲ, ಆ ಮನೆನೇ ನಿಮ್ಮನ್ನು ಕರ್ಕೋಬೇಕಾ ಬೇಡವಾ ಅಂತ ಡಿಸೈಡ್ ಮಾಡುತ್ತೆ. ಫಸ್ಟು ಈ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋಕ್ಕೆ ತಿಳ್ಕೊಳ್ಳಿ ತಾಯಿ. ಒಳ್ಳೇದಾಗಲಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ವೀಕ್ಷಕರೇ, ನೀವು ಕೂಡ ಗುರುಗಳ ಹತ್ರ